ಮಹಾಭಾರತದಲ್ಲಿ ಅಲ್ಲಲ್ಲಿ ಧರ್ಮ ಜಿಜ್ಞಾಸೆಯ ಸಂದರ್ಭಗಳು ಅನೇಕ ಬರ್ತವೆ. ಈ ಧರ್ಮ ಜಿಜ್ಞಾಸೆಯ ಸಂದರ್ಭಗಳು ಬಂದಾಗಲೆಲ್ಲ ಪಕ್ಕನ ನಮಗೆ ನೆನಪಿಗೆ ಬರುವುದು ತನ್ನ ಧಾರ್ಮಿಕ ಪ್ರವೃತ್ತಿಯಿಂದಲಾಗಿಯೇ ಧರ್ಮರಾಜ ಅಂತ ಪ್ರಸಿದ್ಧನಾದ ಯುಧಿಷ್ಠಿರ. ಈ ಯುಧಿಷ್ಠಿರನ ಪಾತ್ರವನ್ನು ನೋಡಿದರೆ ಅವನ ಹೆಸರಿಗೆ ತಕ್ಕಂತೆ ಅವ ಬೆಳೆಯಲಿಲ್ಲ. ಅವನು ಹೊಸ ಹೆಸರನ್ನು ಪಡೆಯುವಲ್ಲಿ ಅವನ ಧರ್ಮದ ಒಲವು ಅವನಿಗೆ ಸಹಕಾರಿಯಾಯಿತು ಅಂತ ಕಾಣ್ತದೆ. ಯುಧಿಷ್ಠಿರ ಅಂದರೆ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕವನು ಅಂತ. ಆದರೆ ಯುದ್ಧವೀರನಾಗಿ ಈ ಧರ್ಮರಾಯ ಪ್ರಸಿದ್ಧನಾಗಲಿಲ್ಲ. ಯಾಕಾಗಲಿಲ್ಲ ಅಂತಂದರೆ ಅವನಲ್ಲಿ ಧರ್ಮದ ಅಂಶ ಹುಟ್ಟಿನಿಂದಲೇ ಇತ್ತು. ಕುಂತಿ ಯಮಧರ್ಮರಾಯನನ್ನು ಒಲಿಸಿ ಪಡೆದ ಅನುಗ್ರಹ ರೂಪವಾಗಿ ಪಡೆದ ಮಗ ಈ ಯುಧಿಷ್ಠಿರ ಅಥವಾ ಧರ್ಮರಾಯ. ಅನೇಕ ಸಂದರ್ಭಗಳಲ್ಲಿ ಧಾರ್ಮಿಕವಾದ ನಿಲುವು, ಧಾರ್ಮಿಕವಾದ ಜಿಜ್ಞಾಸೆ, ಧಾರ್ಮಿಕವಾದಂತಹ ಉತ್ತರಗಳು ಇವೆಲ್ಲ ಧರ್ಮರಾಯನ ಮುಖದಲ್ಲಿ ಮಹಾಭಾರತದ ಉದ್ದಕ್ಕೂ ಸಿಗ್ತವೆ. ವಿಶೇಷವಾಗಿ ಅವನ ಚಿಂತನೆಯನ್ನು, ಅವನ ಯೋಚನಾ ಕ್ರಮವನ್ನು ಅಥವಾ ಅವನ ಜಿಜ್ಞಾಸಾ ಪ್ರವೃತ್ತಿಯನ್ನು ಗುರುತಿಸುವ ಸಂದರ್ಭಗಳು ಬರುವುದು ಎರಡು ಕಡೆ. ಒಂದು ಯಕ್ಷ ಪ್ರಶ್ನೆ ಅಂತ ಒಂದು ಸನ್ನಿವೇಶ ಬರುತ್ತದೆ. ಯಕ್ಷ ಧರ್ಮರಾಯನನ್ನು ನಾನಾ ವಿಧವಾದ ಪ್ರಶ್ನೆಗಳಿಂದ ಅವನನ್ನು ಪರೀಕ್ಷಿಸ್ತಾನೆ. ಧರ್ಮರಾಯ ಅದಕ್ಕೆಲ್ಲದಕ್ಕೂ ಸಮರ್ಪಕವಾದ ಉತ್ತರ ಕೊಡ್ತಾನೆ. ಇನ್ನೊಂದು ಬರುವುದು ಅಜಗರ ಅಥವಾ ನಹುಷ ಅಜಗರವಾಗಿ ಹೆಬ್ಬಾವಾಗಿ ಬಿದ್ದ ಕಾಲದಲ್ಲಿ ಅಲ್ಲಿ ಆ ಅಜಗರ ಕೇಳುವ ಪ್ರಶ್ನೆಗಳಿಗೆ ಧರ್ಮರಾಯ ಕೊಡುವ ಉತ್ತರ. ಇದು ಎರಡು ಸಂದರ್ಭಗಳು ಧರ್ಮರಾಯನ ಜ್ಞಾನದ ಅಥವಾ ಅವನ ಧಾರ್ಮಿಕವಾದ ಪ್ರವೃತ್ತಿಯ ದರ್ಶನವನ್ನು ನಮಗೆ ಮಾಡಿಸಿಕೊಡ್ತದೆ. ಪಾಂಡವರಲ್ಲಿ ಹಿರಿಯನಾಗಿ 4 ಸಹೋದರರನ್ನು ಬಹಳ ಸಮಾನ ದೃಷ್ಟಿಯಿಂದ ನೋಡಿಕೊಳ್ಳಬೇಕಾದ ಹೊಣೆ ಹೊತ್ತವನು ಈ ಧರ್ಮರಾಯ. ಯಕ್ಷ ಪ್ರಶ್ನೆಯಲ್ಲಿ ಎಲ್ಲ ಉತ್ತರವನ್ನು ಕೊಟ್ಟ ಮೇಲೆ ಅಳಿದು ಹೋದ 4 ಪಾಂಡವರಲ್ಲಿ ಒಬ್ಬನನ್ನು ನಾನು ಬದುಕಿಸಿಕೊಡುತ್ತೇನೆ ಅಂತ ಯಕ್ಷ ಹೇಳ್ತಾನೆ. ಯಾರನ್ನು ಬದುಕಿಸಬೇಕು? ಧರ್ಮರಾಯ ಹಿಂದೆ ಮುಂದೆ ಯೋಚಿಸಲು ಉತ್ತರ ಕೊಡ್ತಾನೆ, ನಕುಲನನ್ನು ಬದುಕಿಸು. ಯಾಕೆ? ನಿನಗೆ ಭೀಮಾರ್ಜುನರು ಬೇಡುವ? ನಿಮಗೆ ಅತ್ಯಂತ ಪ್ರಿಯ ತಮ್ಮಂದಿರಲ್ವ? ಹೌದು, ಆದರೆ ನನ್ನ ಚಿಕ್ಕಮ್ಮ ಮಾದ್ರಿಗೆ ಅವರಿಬ್ಬರು ಮಕ್ಕಳು, ನನ್ನ ತಾಯಿಗೆ ನಾನಿದ್ದೇನೆ. ಅಂದರೆ ಮಾದ್ರೆಯರನ್ನು ಬದುಕಿಸಿಕೊಳ್ಳಬೇಕು ಎನ್ನುವ ಪ್ರಜ್ಞೆ, ಚಿಕ್ಕಮ್ಮನ ಮಕ್ಕಳನ್ನು ಬದುಕಿಸಿಕೊಳ್ಳಬೇಕು ಅನ್ನೋ ಸಂಸ್ಕಾರ ಯುಧಿಷ್ಠಿರನಿಗೆ ಅಲ್ಲದೆ ಮತ್ತೆ ಯಾರಿಗೆ ಬರುವುದಕ್ಕೆ ಸಾಧ್ಯ? ಇದು ಅವನ ವ್ಯಕ್ತಿತ್ವದ ಒಂದು ಮುಖ. ಈ ಧರ್ಮರಾಯ ಎಷ್ಟೇ ಉದಾತ್ತ ವ್ಯಕ್ತಿಯಾದರೂ, ಧಾರ್ಮಿಕನಾದರೂ, ಧಾರ್ಮಿಕ ಪ್ರಜ್ಞೆ ಉಳ್ಳವನಾದರೂ 2 ಸಂದರ್ಭಗಳಲ್ಲಿ ಅವನನ್ನು ಆಕ್ಷೇಪಿಸುವ ಒಂದು ಅನುಕೂಲ ಅಥವಾ ಒಂದು ಸಂಧಿ ಇದೆ. ಒಂದು, ಅವನು ದ್ಯೂತ ಮಾಡಿದ ಅಂತ. ಜೂಜಾಡುವವನು ಇನ್ಯಾರು ಧರ್ಮರಾಯ ಅಂತ ಕರಿಬೋದು? ಜೂಜಾಡುವುದು ಸರಿಯಾ ಇತ್ಯಾದಿ ಪ್ರಶ್ನೆಗಳಿವೆ. ಆದರೆ ಅದಕ್ಕೆ ಕುಮಾರವ್ಯಾಸ ಬಹಳ ಸೊಗಸಾಗಿ ಉತ್ತರ ಕೊಡ್ತಾನೆ. ರಾಜಸೂಯವನ್ನು ಮುಗಿಸಿ ಇಂದ್ರಪ್ರಸ್ಥದಲ್ಲಿ ಸುಖವಾಗಿದ್ದ ಧರ್ಮರಾಯ ಈ ಕೌರವರ ಆಹ್ವಾನವನ್ನು ಸ್ವೀಕರಿಸಿ ದ್ಯೂತ ಆಡೋದಕ್ಕೆ ಬಂದನಲ್ಲ, ಅವನು ಸ್ವಯಂ ದ್ಯೂತದ ಹುಚ್ಚಿನಿಂದ ಬಂದದ್ದಲ್ಲ. ಕವಿ ಹೇಳುವ ಪ್ರಕಾರ ಕಾಲಪಾಶಾಕರುಷದಲ್ಲಿ ಭೂಪಾಲನಿಂದ್ರಪ್ರಸ್ಥ ನಗರಿಯ ಬೀಳುಕೊಂಡನು ಹಸ್ತಿನಾವತಿಗೆ ನಡೆದು ಬಂದ. ಯಾವುದಕ್ಕಾಗಿ ಬಂದ? ಕಾಲಪಾಶಾಕರುಷದಲ್ಲಿ. ಕಾಲಪಾಶ ಎಂಬುದು ಪ್ರತಿಯೊಬ್ಬನನ್ನು ಸೆಳೆಯುತ್ತಾ ಇದೆ. ಅದು ತನಗೆ ಬೇಕಾದ ಹಾಗೆ ವ್ಯಕ್ತಿಗಳನ್ನು ಉಪಯೋಗಿಸಿಕೊಳ್ಳುತ್ತದೆ. ಧರ್ಮರಾಯನನ್ನು ಕೂಡ ಈ ಕಾಲವೆಂಬ ಪಾಶ ಸೆಳೆಯಿತು. ಎಲ್ಲಿಗೆ? ಹಸ್ತಿನಾವತಿಗೆ. ಆದ ಕಾರಣ ವಿವಶನಾಗಿ ಅವನು ಬರಬೇಕಾಯಿತು. ಅಂದರೆ ನಾವು ಯೋಚಿಸಿದರೆ ಈ ಕಾಲವೋ ವಿಧಿಯೋ ಅಥವಾ ಇನ್ಯಾವುದೋ ಒಂದು ಸುಪ್ತವಾದ ಒಂದು ಶಕ್ತಿ ನಮ್ಮನ್ನು ಆಡಿಸ್ತಾ ಇದೆ ಅನ್ನುವುದಕ್ಕೊಂದು ದೃಷ್ಟಾಂತವಾಗಿ ಕಾಣ್ತದೆ. ಇಲ್ಲದೇ ಇದ್ದರೆ ತಾನು ಧಾರ್ಮಿಕನಾಗಿ ತಾನು ಉಳಿದವರಿಗೆ ಆದರ್ಶವಾಗಿ ಇರಬೇಕಾದ ಧರ್ಮರಾಯ ಯಾಕೆ ಹೀಗೆ ತೊಡಗಿದ? ಇನ್ನೊಂದು ಸನ್ನಿವೇಶ ಬರುವುದು ಯುದ್ಧದಲ್ಲಿ. ದ್ರೋಣ ಅಪ್ರಿಯವಾದ ವಾರ್ತೆ ಕೇಳಿದ ಮೇಲೆ ತಾನು ಯುದ್ಧ ಮಾಡುವುದಿಲ್ಲ ಅಂತ ಆಡಿದ್ದಾನೆ. ದ್ರೋಣನನ್ನು ಬೀಳಿಸಬೇಕಾಗಿದೆ. ಹೇಗೆ ಬೀಳಿಸೋಣ? ಅವನಿಗೊಂದು ಅಪ್ರಿಯವಾದ ವಾರ್ತೆ ಹೇಳಬೇಕು. ಆಗ ದ್ರೋಣನಿಗೆ ಪರಮಪ್ರಿಯನಾದ ಅಶ್ವತ್ಥಾಮ ಸತ್ತ ಎಂಬ ವಾರ್ತೆ ಕೇಳಿದರೆ ದ್ರೋಣ ಅಸ್ತ್ರ ಕೆಳಗಿಡ್ತಾನೆ, ಅವನನ್ನು ಗೆಲ್ಲಿಕ್ಕಾಗ್ತದೆ. ಹೇಳಬೇಕಾದವರು ಯಾರು? ದ್ರೋಣ ನಂಬುವವರು ಹೇಳಬೇಕು. ಎಲ್ಲರೂ ಹೇಳಿದರೆ ದ್ರೋಣ ನಂಬುವುದಿಲ್ಲ. ಅದಕ್ಕೆ ಬೇಕಾಗಿ ಅಶ್ವತ್ಥಾಮ ಸತ್ತ ಅಂತ ಧರ್ಮರಾಯನ ಬಾಯಿಯಲ್ಲಿ ಕೃಷ್ಣ ಹೇಳಿಸ್ತಾನೆ. ಅಶ್ವತ್ಥಾಮೋ ಹತ ಕುಂಜರೋವ ನರೋವ. ಈ ಕೊನೆಯ ಭಾಗಕ್ಕಾಗುವಾಗ ಕೃಷ್ಣ ಧ್ವನಿ ಕೇಳದ ಹಾಗೆ ಮಾಡ್ತಾನೆ. ಇದು ಒಂದು ಕಥನ. ಇನ್ನೊಂದು
ಧರ್ಮರಾಯ ಅಸ್ಪಷ್ಟವಾಗಿ ಹೇಳಿದ ಅಂತ ಇನ್ನೊಂದು. ಆದರೂ ಧರ್ಮರಾಯ ಸುಳ್ಳು ಹೇಳಿದ ಎಂಬ ಒಂದು ಆರೋಪ ಧರ್ಮರಾಯನ ಮೇಲೆ ಉಂಟು. ಅಲ್ಲಿಯವರೆಗೆ ಅವನ ರಥ ನೆಲದಿಂದ ಒಂದಷ್ಟು ಮೇಲೇ ಚಲಿಸ್ತಾ ಇತ್ತಂತೆ, ಒಂದು ಅಂಗುಲ ಮೇಲೆ ಹೋಗ್ತಿತ್ತಂತೆ ಧರ್ಮದ ಬಲದಿಂದ. ಆದರೆ ಈ ಮಾತಿನ ಪರಿಣಾಮ ಅವನ ರಥ ನೆಲವನ್ನು ತಾಗಿಕೊಂಡು ಹೋಗುವುದಕ್ಕೆ ತೊಡಗಿತು ಅಂತ ಕಥೆ ಇದೆ. ಒಂದು ಕೃಷ್ಣ ಪ್ರೇರಣೆ ಅಂತ ನಾವು ಸಮಾಧಾನ ಪಡ್ಬೋದು, ಇನ್ನೊಂದು ಕಾಲ ಪ್ರೇರಣೆ ಅಂತ ನಾವು ಸಮಾಧಾನ ಪಡ್ಬೋದು. ಎಷ್ಟೇ ಉದಾತ್ತನಾದರೂ ಕೆಲವು ಸಲ ವಿವಶನಾಗಿ ವ್ಯವಹರಿಸಬೇಕಾಗ್ತದೆ ಎಂಬುದು ಕೂಡ ನಾವು ಕಂಡುಕೊಳ್ಳುವ ಜೀವನ ಸತ್ಯಗಳಲ್ಲಿ ಒಂದು. ಧರ್ಮರಾಯ ಧೀರ, ಶತ್ರುಗಳ ಮಧ್ಯೆ ಏಕಾಂಗಿಯಾಗಿ ನಡೆದು ಹೋಗಬಲ್ಲಷ್ಟು ಸ್ಥಿರತೆ ಅವನ ವ್ಯಕ್ತಿತ್ವದಲ್ಲಿತ್ತು. ಕುರುಕ್ಷೇತ್ರ ಯುದ್ಧ ಪೂರ್ವದಲ್ಲಿ ಹಿರಿಯರನ್ನೆಲ್ಲ ಕಂಡು ನಮಿಸಿ ಬರುವುದಕ್ಕೆ ಶತ್ರುಗಳ ಮಧ್ಯೆ ಏಕಾಂಗಿಯಾಗಿ ನಡೆದು ಹೋಗ್ತಾನೆ. ಯಾರಿಗೆ ಅಂತಹ ಧೈರ್ಯ ಬಂದೀತು? ಬಹುಶಃ ಶತ್ರುಭಾವ ಎಂಬುದು ಅವನಲ್ಲಿ ಯಾರ ಕುರಿತು ಇಲ್ಲದ ಕಾರಣ ಆ ಧೈರ್ಯ ಬಂತೋ ಏನೋ. ಅಜಾತ ಶತ್ರು ಅಂತ ನಾವು ಧರ್ಮರಾಯನನ್ನೇ ಉದ್ದೇಶಿಸಿ ಹೇಳ್ತೇವೆ. ಈ ಧರ್ಮರಾಯ ತ್ಯಾಗಕ್ಕೂ ಒಂದು ಪ್ರತೀಕವೇ. ಯಾಕಂದರೆ ಯುದ್ಧ ತಪ್ಪಿಸುವುದಕ್ಕೆ ತಾನೆಲ್ಲವನ್ನು ಬಿಡುವುದಕ್ಕೆ ಸಿದ್ಧನಾದವ. ಯಕ್ಷಗಾನ ಪ್ರಸಂಗದಲ್ಲಿ ಒಂದು ಪದ್ಯ ಬರ್ತದೆ, ಈ ಧರ್ಮರಾಯನ ಸ್ವಭಾವ ಏನು ಅನ್ನುವುದಕ್ಕೆ. ಸಂಧಾನ ಆಗಬೇಕು, ಯುದ್ಧ ಬೇಡ ಅನ್ನುವ ಮಾತನ್ನು ಸಮರ್ಥಿಸಿದ ಧರ್ಮರಾಯ ಹೇಳ್ತಾನೆ, ದೊರೆತನ ಸುಡಲಿನ್ನು ಬಡತನವಕ್ಕೂ ಕುರುರಾಯ ಸುಖಿ ಎಂದು ಕೇಳಿದರೆ ಸಾಕು. ಈ ದೊರೆತನ, ಈ ಸಿಂಹಾಸನ, ಈ ಸಂಪತ್ತು ಇದೆಲ್ಲ ನನಗೆ ಬೇಡ, ನನಗೆ ಬಡತನವೇ ಆದೀತು. ಕುರುರಾಯ ಸುಖಿಯಾಗಿ ಇದ್ದಾನೆ, ಈ ವರ್ತಮಾನ ಕೇಳಿದರೆ ನನಗೆ ತೃಪ್ತಿ. ಕುರುರಾಯ ಅಂದರೆ ದುರ್ಯೋಧನ. ತಮಗಿಷ್ಟೆಲ್ಲ ಅನ್ಯಾಯ ಮಾಡಿದ ಮೇಲೂ ಅವನು ಸುಖವಾಗಿರಲಿ. ಇದು ಮಾನವೀಯತೆಯ ಪರಮೋಚ್ಚ ಉದಾಹರಣೆಯಾಗಿ ನಾವು ಗುರುತಿಸಬಹುದಾದ್ದು. ಕೌರವ ಇವರಿಗೆ ಕೊಡದೇ ಇದ್ದ ಕಷ್ಟ ಇಲ್ಲ. ಮನೆಗೆ ಬೆಂಕಿ ಹಾಕಿದ್ದಾನೆ, ಪತ್ನಿಯ ಮಾನಭಂಗಕ್ಕೆ ಪ್ರಯತ್ನ ಮಾಡಿದ್ದಾನೆ, ಭೀಮನಿಗೆ ವಿಷ ಉಣಿಸಿದ್ದಾನೆ. ಇಷ್ಟೆಲ್ಲ ಮಾಡಿದ ಸುಯೋಧನನಾದರೂ ಸುಖವಾಗಿರಲಿ. ಇದು ಸಾತ್ವಿಕತೆಯ ಒಂದು ಪರಮೋಚ್ಚ ಆದರ್ಶವಾಗಿ ನಾವು ಗುರುತಿಸಬಹುದಾದ ಮಾತು. ಈ ಧರ್ಮರಾಯ ಬಹಳ ಸ್ವಾರಸ್ಯಕರವಾದ ಒಂದು ಸಂದರ್ಭವನ್ನು ಎದುರಿಸ್ತಾನೆ. ಇವನು ಯಮಧರ್ಮಾಂಶದಿಂದ ಹುಟ್ಟಿದವ. ಯುದ್ಧ ಎಲ್ಲ ಮುಗಿದು ಸಿಂಹಾಸನೇರಿ ಆಗಿದೆ. ಧೃತರಾಷ್ಟ್ರ, ಗಾಂಧಾರಿ, ಕುಂತಿ ಮತ್ತು ವಿದುರ ವಾನಪ್ರಸ್ಥವನ್ನು ಕೈಗೊಂಡಿದ್ದಾರೆ. ಒಂದು ಸಲ ಇವರನ್ನು ಕಾಣುವುದಕ್ಕೆ ಧರ್ಮರಾಯ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋದರೆ ಜೊತೆಯಲ್ಲಿ ವಿದುರ ಇಲ್ಲ. ವಿದುರ ಎಲ್ಲಿ ಹೋದ? ಎಲ್ಲಿಯೋ ತಿರುಗಾಡ್ತಾ ಇದ್ದಾನೆ ಕಾಡಿನಲ್ಲಿ. ಇವನು ಅವನನ್ನು ಹುಡುಕುತ್ತಾ ಹೋಗ್ತಾನೆ. ಒಂದು ಕಡೆಯಲ್ಲಿ ವಿದುರ ಕಾಣಿಸ್ತಾನೆ, ಆದರೆ ಇವನ ಜೊತೆಯಲ್ಲಿ ಸ್ಪಂದನ ಇಲ್ಲ. ಅವನದ್ದು ಸುಮ್ಮನೆ ನಿಂತಿರ್ತಾನೆ. ಇವನು ಮಾತನಾಡಿಸಿದರೆ ಅವನಿಂದ ಹೊರಟ ಒಂದು ತೇಜಸ್ಸು ಧರ್ಮರಾಯನಲ್ಲಿ ಲೀನವಾಗ್ತದೆ, ವಿದುರ ನಿರ್ಜೀವನಾಗ್ತಾನೆ. ಅಂದರೆ ಯಮಾಂಶ ಎಂಬುದು ಅವನಲ್ಲಿ ಇದ್ದದ್ದು ಇವನನ್ನು ಬಂದು ಸೇರಿತು ಅಂತ ಒಂದು ಸಾಂಕೇತಿಕವಾಗಿ ಕವಿ ತೋರಿಸಿಕೊಟ್ಟ ಸಂದರ್ಭ ಅದು ಅಂತ ನಾವು ಗ್ರಹಿಸಬೇಕು. ಹೀಗೆ ಧರ್ಮರಾಯ ಚಕ್ರವರ್ತಿಯಾಗಿ, ಪಾಂಡವರ ಒಬ್ಬ ಹಿರಿಯ ಅಣ್ಣನಾಗಿ, ಚಂದ್ರವಂಶದ ಉತ್ತರಾಧಿಕಾರಿಯಾಗಿ, ಕ್ಷಾತ್ರದ ಪೌರುಷಕ್ಕಿಂತ ಹೆಚ್ಚು ಧಾರ್ಮಿಕ ಪ್ರವೃತ್ತಿಯನ್ನು ತೋರಿದ ಒಬ್ಬ ಸಾತ್ವಿಕ ನಾಯಕನಾಗಿ ಕೂಡ ಧರ್ಮರಾಯ ಕಂಗೊಳಿಸ್ತಾನೆ. ಹೀಗಿರಬೇಕಾದರೂ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಬೇಕಾಗ್ತದೆ. ದುರ್ಬಲರಾದವರಿಗೆ ಉಳಿದವರನ್ನು ಕ್ಷಮಿಸುವ, ಉಳಿದವರಲ್ಲಿ ತನಗೆ ಯಾವುದು ಬೇಡ ಎಂಬ ತ್ಯಾಗ ಬುದ್ಧಿಯನ್ನು ಕಾಣಿಸುವ ಆ ಧೈರ್ಯ ಇರುವುದಿಲ್ಲ. ಅದು ಧರ್ಮರಾಯನಲ್ಲಿ ಇತ್ತು ಎನ್ನುವುದರಿಂದ ಸಾತ್ವಿಕನಾದರೂ ಪ್ರಬಲ ವ್ಯಕ್ತಿತ್ವವುಳ್ಳ ನಾಯಕನಾಗಿ ನಾವು ಯುಧಿಷ್ಠಿರನನ್ನು ಅರ್ಥಾತ್ ಧರ್ಮರಾಯನನ್ನು ಗುರುತಿಸಬಹುದು.